ಜಾರಿಗೊಳಿಸುವಲ್ಲಿ ವಿಫಲರಾದರು. ಎಲ್ಲ ಒಂದು ಕಡೆ ಇಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯನವರು ಟೀಕೆ ಮಾಡಿದರು ಬಿ ಜೆ ಪಿಯ ಒಂದು ಸರ್ಕಾರದ ಮೇಲೆ. ನಮ್ಮ ಸರ್ಕಾರ 24 ಗಂಟೆಗಳಲ್ಲಿ ಬಂದಂಥ ಸಂದರ್ಭದಲ್ಲಿ ಸಾರಿಗೆ ನೌಕರರ ಸಮಸ್ಯೆಗಳನ್ನ ಅವರ ಒಂದು ಏನು ಕುಟುಂಬಕ್ಕೆ ಆಸರೆಯಾಗಿರ್ತೀವಿ, ಅವರ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಹೇಳಿ ಅವತ್ತು ಮಾತು ಕೊಟ್ಟಿದ್ರು ಅದೇ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು. ಇದೇ ಆಡಳಿತ ಪಕ್ಷದಲ್ಲಿದ್ದಂಥ ಸಿದ್ದರಾಮಯ್ಯನವರು ಇಂದು ಮುಖ್ಯಮಂತ್ರಿ. ಇವತ್ತು ಸಾರಿಗೆ ನೌಕರರ ಸಮಸ್ಯೆಗಳನ್ನ ಯಾವುದೇ ಕಾರಣಕ್ಕೂ ಅವರ ಸಮಸ್ಯೆಗಳು ಬಗೆಹರಿಸ್ತಾ ಇಲ್ಲ. ಇವತ್ತು ಈ 3 ಜನಕ್ಕೂ ನಾನು ಪ್ರಶ್ನೆ ಮಾಡ್ತೀನಿ, ಇವರ ಸಾರಿಗೆ ಸಚಿವರಾಗಲಿ ಮತ್ತು ಉಪಮುಖ್ಯಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳೇ ಆಗಲಿ, ಇವರು ಸಾರಿಗೆ ನೌಕರರ ಸಮಸ್ಯೆಗಳೇನಾದರೂ ಬಗೆಹರಿಸಿದ್ರೆ ನಾನು ಇವರ ಮನೆಯಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿರ್ತೀನಿ, ಸಂಬಳನೂ ಸಹ ತಗೊಳ್ಳಲ್ಲ, ಸುಮಾರು 6 ತಿಂಗಳು ಸಹ ಇವ್ರು ಕೂಲಿ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಿದ್ದೀನಿ ಇಡೀ ರಾಜ್ಯದ 7 ಕೋಟಿ ಜನತೆ ಮುಂದೆ. ಎಲ್ಲ ಒಂದು ಕಡೆ ಇವರು ಸಮಸ್ಯೆಗಳು, ನಾನು ಒಂದು ಪಾಸ್ ತಗೊಂಡು ಕೆಲಸ ನಿಮಿತ್ತ 1 ತಿಂಗಳು ಪಾಸು ನಮ್ಮ ರಾಮನಗರದಿಂದ ಬೆಂಗಳೂರು ಪಾಸ್ ತಗೊಂಡಂಥ ಸಂದರ್ಭದಲ್ಲಿ ನಾನಿವತ್ತು ಓಡಾಡಿರೋದೇ 3 ದಿನ. ಆದರೂ ಸಹ ಇವತ್ತು ಸರ್ಕಾರಕ್ಕೆ ನಮ್ಮಿಂದ ಪ್ರತಿಯೊಬ್ಬ ನನ್ನಂತ ಎಷ್ಟೋ ನಾಗರಿಕರಿಂದ ಇವತ್ತು ಸರ್ಕಾರಕ್ಕೆ ಆದಾಯ ಇದೆ, ಕೋಟ್ಯಾಂತರ ರೂಪಾಯಿ ಆದಾಯ ಇದೆ. 30 ತಿಂಗಳ ಅರಿಯಸ್ಗಳನ್ನ ನಮ್ಮ ಸಾರಿಗೆ ನೌಕರರಿಗೆ ಕೊಡ್ತಾ ಇಲ್ಲ, PFಗಳು ದುಡ್ಡು ಕೊಡ್ತಾ ಇಲ್ಲ. ಹಿಂಗೆ ಆದರೆ ಏನು ಅನಂತ ಸುಬ್ರಾವ್ರವರು ಏನು ನೌಕರರ ಸಂಘದಲ್ಲಿ ಏನು ಅಧ್ಯಕ್ಷರಾಗಿದ್ದರು, ಇವತ್ತು ಯಾವುದಾದ್ರು ಸಮಸ್ಯೆಗಳು ಬಗೆಹರಿಸ್ತಾ ಇಲ್ಲ. ಇಲ್ಲಿ ರಾಜಕೀಯದ ದೊಂಬರಾಟಗಳು, ಸರ್ಕಾರಗಳ ಮಧ್ಯವಸ್ತಿಕೆಗಳು, ಇವರ ಒಂದು ಚೇಲಗಳ ಆಟಗಳಿಂದ ಇವತ್ತು ಸರ್ಕಾರದ ನೌಕರರ ಸಮಸ್ಯೆಗಳು ಯಾವುದೇ ಕಾರಣಕ್ಕೂ ಬಗೆಹರಿಸ್ತಿಲ್ಲ. ಎಲ್ಲ ಒಂದು ಕಡೆ ನನ್ನ ವಿಡಿಯೋದಿಂದ ಇಡೀ ರಾಜ್ಯದ ನೌಕರರ ಪರ ನಿಲ್ಲಬೇಕು, ನೌಕರರಿಗೆ ಆಸರೆ ಆಗಬೇಕು, ಅವರ ಕುಟುಂಬಕ್ಕೆ ಆಸರೆ ಆಗಬೇಕು. ಎಲ್ಲ ಒಂದು ಕಡೆ ಸರ್ಕಾರದ ನೀತಿಗಳನ್ನ, ಸರ್ಕಾರದ ಹೇಳಿಕೆಗಳು, ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಕೊಡುವಂಥ ಹೇಳಿಕೆಗಳು, ನಮ್ಮ ನಾಯಕರುಗಳು, ರಾಜಕಾರಣಿಗಳು, ಅದೇ ಆಡಳಿತ ಪಕ್ಷದಲ್ಲಿ ಬಂದಂಥ ಸಂದರ್ಭದಲ್ಲಿ ಕೊಡುವಂಥ ಹೇಳಿಕೆಗಳು, ಅವರ ಒಂದು ಸಂಭಾಷಣೆಗಳು ಇಡೀ ರಾಜ್ಯದ ಜನತೆಗೆ ಗೊತ್ತಾಗಬೇಕು. ಇವರ ಕಪಟ ನಾಟಕ ರಾಜಕಾರಣಿಗಳ ಮುಖವಾಡನ ತೆಗಿಬೇಕು. ಇವರು ಜನಸಾಮಾನ್ಯರಿಗೆ ಯಾವುದೇ ಕಾರಣಕ್ಕೂ ಒಲೆಗೆ ನಮ್ಮನ್ನು ಎಷ್ಟು ಇವತ್ತು ಸಾರಿಗೆ ನೌಕರರು ಎಷ್ಟು ನಮ್ಮನ್ನು ಕಾಪಾಡ್ತಿದ್ದಾರೆ. ಅವರ ಹೆಂಡತಿ ಮಕ್ಕಳುಗಳನ್ನ ಬಿಟ್ಟು ಎಲ್ಲೋ ಉತ್ತರ ಕರ್ನಾಟಕ ಭಾಗದ್ದು, ಹಳೆ ಮೈಸೂರು ಭಾಗದ ರಾಜ್ಯದ 31 ಜಿಲ್ಲೆಗಳು, ತಾಲೂಕುಗಳು, 224 ತಾಲೂಕುಗಳು ಎಲ್ಲೆಲ್ಲಿಂದಲೂ ಬಂದು ಇವತ್ತು ಜೀವನ ಕಟ್ಕೋಬೇಕು ಅಂತ ಹೇಳಿ ಬಸ್ಸು ಡ್ರೈವರ್ಗಳಾಗಿ, ಕಂಡಕ್ಟರ್ಗಳಾಗಲಿ ಹಗಲು ರಾತ್ರಿಯಿಂದ 24 ಗಂಟೆಗಳು ದುಡಿಮೆ ಮಾಡ್ತಿದ್ದಾರೆ. ಎಲ್ಲ ಒಂದು ಕಡೆ ಅವ್ರಿಗೆ ಮಲ್ಕೊಳ್ಳೋಕ್ಕೆ ಆಸರೆ ಇಲ್ದಂತೆ ಫುಟ್ಪಾತಲ್ಲಿ ಮಲ್ಕೋತಾರೆ, ಊಟ ತಿನ್ನೋದು ಸಹ ಫುಟ್ಪಾತಲ್ಲೇ ತಿಂತಾರೆ. ಎಲ್ಲ ಒಂದು ಕಡೆ ಇವ್ರಿಗೆ ಆಸರೆ ಇಲ್ದಿರುವಂಥ ಸಂದರ್ಭದಲ್ಲೂ ಸಹ ಎಲ್ಲ ಒಂದು ಕಡೆ ನಾನು ವಿಡಿಯೋ ಮಾಡಬೇಕು, ಇವ್ರಿಗೆ ಸರ್ಕಾರವನ್ನು ಎಚ್ಚರಿಸಬೇಕು, ಸರ್ಕಾರದ ನೀತಿಗಳನ್ನ ಇಡೀ ರಾಜ್ಯದ ಜನತೆಗೆ ಎಳೆಯಾಗಿ ಹೇಳಬೇಕು. ಎಲ್ಲ ಒಂದು ಕಡೆ ಇವ್ರಿಗೆ ಆಗ್ತಿರುವಂಥ ಅನ್ಯಾಯಗಳನ್ನು, BMTC KRTC ನೌಕರರಿಗೆ ಆಗ್ತಿರುವಂಥ ಅನ್ಯಾಯನ ಹೇಳಬೇಕು. ಎಲ್ಲ ಒಂದು ಕಡೆ ಸಾರಿಗೆ ಸಚಿವರು ಸಹ ಕೈಗೆ ಬಳೆಗಳನ್ನ ತೊಡ್ಕೊಂಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಸಹ ಏನು ಹಿಂದಿನ ದಿನಗಳಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಸಂದರ್ಭದಲ್ಲಿ ಅವರ ರೋಷಾವೇಶಗಳು ಇದ್ದಂಥದ್ದು ಇವತ್ತು ಮುಖ್ಯಮಂತ್ರಿಯಾಗಿ ಎಲ್ಲವೂ ಮೂಲೆ ಗುಂಪಾಗಿದೆ. ಉಪಮುಖ್ಯಮಂತ್ರಿಗಳಂತೂ ಹೇಳೋಂಗೆ ಇಲ್ಲ. ಎಲ್ಲ ಒಂದು ಕಡೆ ಇವ್ರಿಗೆ ನಾನು ಪ್ರಶ್ನೆ ಮಾಡ್ತೀನಿ, ನೌಕರರ ಸಮಸ್ಯೆ ನನಗೆ ಕೊಡಿ, ಅದಕ್ಕೆ ಸಾರಿಗೆ ಸಚಿವರ ಸ್ಥಾನವನ್ನು 1 ದಿನ ಅಲ್ಲ ಸುಮಾರು 30 ತಿಂಗಳು ಕೊಡಿ. 30 ತಿಂಗಳಲ್ಲಿ ನಾನು ಬಗೆಹರಿಸ್ತಿಲ್ಲ ಅಂದರೆ 30 ತಿಂಗಳು ಬೇಡ, 30 ದಿನ ಕೊಡಿ. ನಾನು ಸಾರಿಗೆ ನೌಕರರ ಸಮಸ್ಯೆಗಳನ್ನ ಬಗೆಹರಿಸ್ತಿಲ್ಲ ಅಂದರೆ ಕೇಳಿ, ನಿಮ್ಮ ಮನೆಯಲ್ಲಿ ಜೀತದಾಗಿ ನೀವು ಹೇಳುವಂಥ ಕೆಲಸಗಳನ್ನ ಮಾಡ್ಕೊಂಡಿರ್ತೀನಿ. 30 ದಿನದಲ್ಲಿ ಸಾರಿಗೆ ನೌಕರರಿಗೆ ಬೇಕಾಗಿರುವಂಥ ಅವರ PF ದುಡ್ಡುಗಳು, ಅವ್ರಿಗೆ ಸಮಾನ ವೇತನಗಳು, ಸಮಾನ ಪರಿಷ್ಕೃತತೆಗಳು, ಅವರ ಕುಟುಂಬಕ್ಕೆ ಆಸರೆ ಆಗುವಂಥ ಎಲ್ಲ ಒಂದು ಯೋಜನೆಗಳು, ಮತ್ತು ಹಾಗೆಯೇ ಅವರ ಒಂದು ಅರಿಯಸ್ಗಳೇನಿದೆ 30 ತಿಂಗಳಿಂದ ಇರುವಂಥದ್ದು ಎಲ್ಲವನ್ನೂ ಸಹ ಪರಿಷ್ಕರಿಸಿ ಮಾಡಿ ಅವರಿಗೆ ಕುಟುಂಬಕ್ಕೆ ಆಗುವಂಥದ್ದು, ಅವ್ರಿಗೆ ನೌಕರರಿಗೆ ಹಿತಾಸಕ್ತಿಯನ್ನು ಕಾಪಾಡುವಂಥ ಒಂದು ಕಾನೂನುಗಳನ್ನ ತಗೊಬಂದು ಅವ್ರಿಗೆ ಆಸರೆ ಆಗಿರ್ತೀನಿ. ಒಂದು ಬಾರಿ ಕೊಟ್ಟು ನೋಡಿ, 30 ತಿಂಗಳಲ್ಲ 30 ದಿನ ಆದರೂ ಕೊಟ್ಟು ನೋಡಿ. ಆ ಒಂದು ನೌಕರರಿಗೆ ಯಾವ ರೀತಿ ನ್ಯಾಯ ಕೊಡಿಸ್ಬೇಕು ಅದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಮನವಿ ಮಾಡ್ತಿದ್ದೀನಿ, ಸಾರಿಗೆ ನೌಕರರಲ್ಲೂ ಮನವಿ ಮಾಡ್ತಿದ್ದೀನಿ, ಮತ್ತು ಉಪಮುಖ್ಯಮಂತ್ರಿಗಳಲ್ಲೂ ಮನವಿ ಮಾಡ್ತಿದ್ದೀನಿ. ಎಲ್ಲ ಒಂದು ಕಡೆ ಈ ರೋಷಾವೇಶ ಭಾಷಣಗಳು ಬರೀ ನಿಮ್ಮ ಒಂದು ಸ್ಟೇಜ್ಗಳಿಗೆ ಮಾತ್ರ ಆಗ್ತಿದೆ. ರಾಜಕಾರಣಿಗಳೇ, ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ ಮತ್ತು ಸಾರಿಗೆ ಸಚಿವರೇ, ಬನ್ನಿ ಸಾರಿಗೆ ನೌಕರರ ಸಮಸ್ಯೆಗಳನ್ನ ಬನ್ನಿ. ಅವರ ಬಸ್ಸಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಯಾವ ರೀತಿ ಅವರ ಪ್ಯಾಸೆಂಜರ್ಗಳು ಹತ್ತುವಂಥ ಸಂದರ್ಭದಲ್ಲಿ ಯಾವ ರೀತಿ ಅವರು ಕಂಟ್ರೋಲ್ ಮಾಡಬೇಕು, ಎಷ್ಟೆಷ್ಟು ಅವೇಳಾಚಾರ ಶಬ್ದಗಳನ್ನ ಬಳಸ್ತಾರೆ ಪ್ಯಾಸೆಂಜರು, ಅದನ್ನೆಲ್ಲ ತಿಳುವಳಿಕೆ ಮಾಡ್ಕೊಳ್ಳಿ. 1 ದಿನ ಪ್ರಯಾಣ ಮಾಡಿ. ನಿಮ್ಮ ಬಸ್ಸಲ್ಲೇ ಬರೆದಿದ್ದಾರೆ ವಿಧಾನಸಭಾ ಸದಸ್ಯರಿಗೆ ಮೀಸಲು ಅಂದ್ಬಿಟ್ಟು, ವಿಧಾನ ಪರಿಷತ್ಗೆ ಮತ್ತು ಲೋಕಸಭಾ ಸದಸ್ಯರಿಗೆ ಅಂತ. 1 ಬಾರಿ ಸೀಟಲ್ಲಿ ಕೂತ್ಕೊಂಡು BMTC KSRTC ಬಸ್ಸಲ್ಲಿ 1 ದಿನ ಪ್ರಯಾಣ ಮಾಡಿ. ಆ ಒಂದು ನೌಕರರ ಸಮಸ್ಯೆ ಏನು, ಆ ಒಂದು
ಈ ಏನು ಕಂಡಕ್ಟ್ರು ಡ್ರೈವರ್ ಪರಿಸ್ಥಿತಿ ಯಾವ್ಯಾವ ರೀತಿ ಇದೆ ಅದನ್ನು ಅರೀರಿ. ಅದು ಬಿಟ್ಟು ನೀವು ಎಲ್ಲೋ ಕೂತ್ಕೊಂಡು AC ರೂಮಲ್ಲೋ ಇನ್ನೊಂದು ವಿಧಾನಸೌಧದಲ್ಲೋ ಕೂತ್ಕೊಂಡು ಆಡಳಿತ ಮಾಡೋಂಗಲ್ಲ. ಅವರ ಸಮಸ್ಯೆಗಳನ್ನ ಸ್ಥಳದಲ್ಲೇ ಕೂತು ಅವರ ಒಂದು ಏನು ಅವರು ಕೆಲಸ ಮಾಡುವಂಥ ಜಾಗದಲ್ಲಿ ಅರಿಯಿರಿ. ಅವತ್ತು ನಿಮಗೆ ಜನಸಾಮಾನ್ಯರು ಯಾವ್ಯಾವ ರೀತಿ ಅವ್ರಿಗೆ ಸಮಸ್ಯೆಗಳು ಆಗ್ತವೆ, ಅವು ಕಂಡಕ್ಟರ್ಗಳು ಡ್ರೈವರ್ಗಳು ಯಾವ ರೀತಿ ನೋವನ್ನು ಪಡ್ತಾರೆ, ಅವ್ರು 24 ಗಂಟೆ ಯಾವ ರೀತಿ ಕೆಲಸನ ನಿರ್ವಹಿಸಬೇಕು, ಅವರ ಯಾವ ರೀತಿ ಅವರ ನೋವಿದೆ, ಅವರ ಕುಟುಂಬದ ರಕ್ಷಣೆ ಯಾವ ರೀತಿ ಇದೆ, ಎಲ್ಲವನ್ನು ಬಿಟ್ಟು ಅವ್ರಿಗೆ ತಮ್ಮ ಕೆಲಸವನ್ನು ಮಾಡ್ತಿದ್ದಾರೆ. ಅದು ಎಲ್ಲ ನಿಮಗೂ ಅರ್ಥ ಆಗುತ್ತೆ. ಎಲ್ಲೋ ಒಂದು ಕಡೆ ನಾನು ಸಾರಿಗೆ ನೌಕರರನ್ನು ಕೇಳ್ಕೊತೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ನೌಕರರ ಸಂಘವನ್ನು ನಂಬೇಡಿ. ಅದು ರಾಜಕೀಯ ಮಾಡುತ್ತೆ, ನಿಮ್ಗೆ ಯಾವ ರೀತಿ ನ್ಯಾಯನೂ ಕೊಡಿಸಲ್ಲ. ಈ ಒಂದು ಬೂಟಾಟಿಕೆ ಅಂತ ರಾಜಕಾರಣಿಗಳು ಒಂದು ಕಡೆ, ಈ ನೌಕರರ ಸಂಘ ಒಂದು ಕಡೆ, ಈ ಅನಂತ ಸುಬ್ರಾವ್ರವರು 30 ವರ್ಷದಿಂದ ಇದ್ರೂ ಸಹ ಏನೂ ಕೊಡಿಸೋಕೆ ಆಗ್ತಾ ಇಲ್ಲ. ಬರೀ ಏಜ್ ಆಯಿತು ಹೊರತು ಇವ್ರಿಗೆ ಮುತ್ಕಾಗಿದ್ದಾರೆ, ಅಣ್ಣೆಲೆ ಆಗಿದೆ, ತಲೆ ಉದುರಿದೆ ಹೊರತು ಬುದ್ಧಿ ಅಂತೂ ಬಂದೇ ಇಲ್ಲ. ಕೊಟ್ಟು ನೋಡಿ, ಒಂದು ಬಾರಿ ಅವಕಾಶ ಕೊಟ್ಟು ನೋಡಿ. ಸಾರಿಗೆ ಮಂತ್ರಿಯಾಗಿ ನನಗೆ ಒಂದು ಬಾರಿ ಅವಕಾಶ ಕೊಟ್ಟು ನೋಡಿ. ಇಡೀ ರಾಜ್ಯದಲ್ಲಿ ನೌಕರರ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಅಂದರೆ ಈ ನಿಮ್ಮ ಮೇಲೆ ತಾಯಿ ಚಾಮುಂಡೇಶ್ವರಿ ಮೇಲೆ ಪ್ರಮಾಣ ಮಾಡ್ತೀನಿ, ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತೇಳಿ ನನ್ನ ವಿಡಿಯೋನ ಮುಗಿಸಿದ್ದೀನಿ. ಈ ವಿಡಿಯೋ ಉದ್ದೇಶ ಇಷ್ಟೇ, ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಬೇಕು, ನಮ್ಮ ನೌಕರರಿಗೆ ಭತ್ಯೆಗಳು ಸಿಗಬೇಕು, ಸಮಾನ ವೇತನ ಸಿಗಬೇಕು, ಅವರ ಕುಟುಂಬ ರಕ್ಷಣೆ ಆಗಬೇಕು. ಇಲ್ಲಿ ಸಮಾಜದಲ್ಲಿ ಒಂದು ಎಚ್ಚರಿಸುವಂಥ ಕೆಲಸನ ನಾವು ರಾಜ್ಯ ಸರ್ಕಾರದ ಮೇಲೆ ಬರಬೇಕು. ಬರೀ ಮತ ಹಾಕಿ ಕೂತ್ಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಳೋದಲ್ಲ. ಅವ್ರು ಕೊಡುವಂಥ ಕುಕ್ಕರು ತವಾ ಎಂಡಕ್ಕೆ 500 ರೂಪಾಯಿ 1000 ರೂಪಾಯಿಗೆ ಮಾರು ಹೋಗೋದಲ್ಲ. ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕು, ನನ್ನ ನೌಕರರಿಗೆ ನ್ಯಾಯ ಸಿಗಬೇಕು ಅಂತೇಳಿ ನನ್ನ ಹೋರಾಟ ಸದಸ್ಯದ್ದ. ಇಡೀ ರಾಜ್ಯದ ಸಾರಿಗೆ ನೌಕರರ ಒಂದು ಜೊತೆಯಾಗಿ ನಾನು ಇರ್ತೀನಿ ಅಂತೇಳಿ ನಾನು ವಿಡಿಯೋನ ಮುಗಿಸಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ.